श्रीमदानन्दतीर्थभगवत्पादाचार्यगुरुभ्यो नमः। हरिः ओम्। करोतु मम कल्याणं हरिर्हयमुखाभिधः गुरुश्च मध्वनामा मे वरदोऽस्तु निरन्तरम् चार्वपूर्वपदश्रेणीं दुर्वाग्गर्वापहारिणीं सर्वेष्टकारिणीमुर्वीं कुर्वे सरसभारतीं। हरिः ओम्। ಮೂರು ಮರುತ್ಪ್ರಿಯ ವಿಲಾಸಗಳು ಮುಗಿತು. ಈಗ ನಾಲ್ಕನೇ ಮರುತ್ಪ್ರಿಯ ವಿಲಾಸ. ಈ ನಾಲ್ಕನೇ ಮರುತ್ಪ್ರಿಯ ವಿಲಾಸದ ಸಬ್ಜೆಕ್ಟ್ ಏನು ಅಂತ ಸಾಮಾನ್ಯವಾಗಿ ಪಾಠ ಪ್ರವಚನಗಳನ್ನ ಕೇಳುವಂತಹ ವ್ಯಕ್ತಿಗಳಿಗೆ ಗೊತ್ತೇ ಇರುತ್ತೆ. ಅಂದ್ರೆ ಸರ್ವ ಸಂಗ್ರಹಾತ್ಮಕವಾಗಿ 5 ಉಪನಿಷತ್ತುಗಳಲ್ಲಿ ನಿರೂಪಣೆ ಮಾಡಿದಂತಹ ವಾಯುದೇವರ ಜೀವೋತ್ತಮತ್ವವನ್ನು ವಾದಿರಾಜ ಸ್ವಾಮಿಗಳವರು ನಮಗೆಲ್ಲಿ ತಿಳಿಸಿಕೊಡ್ತಾರೆ. ಒಂದಾಯ್ತು ನಮಗೆ ಇವಾಗ. ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಅನ್ನೋದ್ರಲ್ಲಿ ಅಪ್ರತ್ಯಕ್ಷ ಬ್ರಹ್ಮನಾದ ನಾರಾಯಣನಿಗೆ ಪ್ರತಿಮಾಸ್ಥಾನೀಯನಾದವನು ಪ್ರತ್ಯಕ್ಷ ಬ್ರಹ್ಮನಾದಂತಹ ವಾಯು. ಆದ್ದರಿಂದ ಅಂತಹ ವಾಯುದೇವರಿಗೆ ಸಮಾನರಾಗಿರತಕ್ಕಂತಹ ವ್ಯಕ್ತಿಗಳು ಲೋಕದಲ್ಲಿ ಯಾರೂ ಇಲ್ಲ ಅನ್ನುವಂತಹ ತತ್ವ ನಿರ್ಣಯವಾಯಿತು. ಅಲ್ಲಿಂದ ಈಗ 78 ಶ್ಲೋಕಗಳಲ್ಲಿ ವಾಯುದೇವರ ಪರಶುಕ್ಲತ್ವವನ್ನು ಸಮರ್ಥನೆ ಮಾಡುವ ಕೊನೆ ವಿಲಾಸ, 8ನೇ ವಿಲಾಸ, 4ನೆಯ ಮರುತ್ಪ್ರಿಯ ವಿಲಾಸ. ರಾಜರು ಶುರು ಮಾಡ್ತಾರೆ. ಕಿಂಚ ಪಂಚೋಪನಿಷದಾಂ ಭಾವಂ ತ್ವಂ ಚ ವಿಚಾರಯ ಸುರೇಶು ವಾಯೋಃ ಸದೃಶಂ ಸಂಚಿಂತಯನ ಕಂಚನ ಬಲಿನಾ ಕಲಿನಾ ತೇಷಾಂ ವಿಪರೀತಾ ಕ್ವಚಿತ್ ಕ್ವಚಿತ್ ಸುರಾಣಾಂಚ ಭವೇದ್ ಬುದ್ಧಿಃ ನತು ವಾಯೋರ್ಮಹಾತ್ಮನಃ. ಈ ಶ್ಲೋಕ ತುಂಬಾ ಸುಲಭ ಆದ್ರಿಂದ ಆ ಪ್ರಕರಣ ಶ್ಲೋಕಗಳನ್ನ ಪೂರ್ತಿಯಾಗಿ ನಾನು ಓದ್ಬಿಡ್ತೇನೆ. ಒಂದು ಅರ್ಧ ಆದ್ರೂ ಓದ್ತೇನೆ, ಆಮೇಲೆ ಆ ತತ್ವವನ್ನ ಹೇಳ್ತೇನೆ. 5 ಉಪನಿಷತ್ತುಗಳಲ್ಲಿ ಹೇಳ್ತಾರೆ. ಕಿಂಚ ಪಂಚೋಪನಿಷದ, ತಲವಕಾರೋಪನಿಷತ್ತು, ಛಾಂದೋಗ್ಯ, ಷಟ್ಪ್ರಶ್ನ, ಬೃಹದಾರಣ್ಯಕ, ಐತರೇಯ, 5 ಉಪನಿಷತ್ತುಗಳಲ್ಲಿ ವಾಯುದೇವರ ಮಹಿಮೆ ಹೇಳಿದ್ದಾರೆ. ಮತ್ತೆ ಹೇಳ್ತೀನಿ. ತಲವಕಾರ, ಛಾಂದೋಗ್ಯ, ಷಟ್ಪ್ರಶ್ನ, ಬೃಹದಾರಣ್ಯಕ ಮತ್ತು ಐತರೇಯ, ಈ 5 ಉಪನಿಷತ್ತುಗಳಲ್ಲಿ ಹೇಳಿದ ವಾಯುದೇವರ ಮಹಿಮೆಗಳನ್ನ ವಿಚಾರ ಮಾಡು. ವಿಚಾರಯ ರಾಜರಂತಾರೆ. ವಿಚಾರ ಮಾಡಿದ ಮೇಲೆ ನಿನ್ ತಲೆಗೆ ಬರೋ ವಿಷಯ ಏನು ಗೊತ್ತಾ? ಸಕಲ ದೇವತೆಗಳಲ್ಲಿ ವಾಯುದೇವರಿಗೆ ಸಮಾನರಾದವರು ಯಾರೂ ಇಲ್ಲ. ಅವರು ಜೀವೋತ್ತಮರು, ದೇವೋತ್ತಮರು. ವಿಚಾರ ಮಾಡಿ ನೀ ಹೇಳ್ಬೇಕಾದ್ದೇನು ಗೊತ್ತಾ? ನೀ ಹೇಳ್ಬೇಕಾದ ವಿಷಯ ಏನು ಗೊತ್ತಾ? ವಾಯುದೇವರಿಗೆ ಸಮಾನರಾದವರು ಯಾರೂ ಇಲ್ಲ ಅಂತ ನೀ ಹೇಳಬಾರ್ದು. ವಿಚಾರ ಮಾಡು. 5 ಉಪನಿಷತ್ತುಗಳ ಸಮಗ್ರ ಪ್ರಮೇಯವನ್ನ ವಿಚಾರ ಮಾಡು. ಏನು ಬರೀ ಮಾಧ್ವರು ಬರೆದ ಉಪನಿಷತ್ತಲ್ಲ ಅದು, ಅಪೌರುಷೇಯವಾದ ವಾಕ್ಯಗಳು. ವಿಚಾರ ಮಾಡಪ್ಪ. ವಿಚಾರ ಮಾಡಿ ಯಾವ ದೇವತೆಗಳನ್ನು ಬೇಕಾದ್ರೂ ತಗೋ, ಆ ಎಲ್ಲ ದೇವತೆಗಳಲ್ಲಿ ಒಬ್ಬರಾದ್ರೂ ವಾಯುದೇವರಿಗೆ ಸಮಾನರಾದವರಿದ್ದಾರ ಅಂತ ಆಲೋಚನೆ ಮಾಡಿ ಮಾತಾಡು. ವಾಯುದೇವರಿಗೆ ಸಮಾನರಾದವರು ಯಾರೂ ಇಲ್ಲ ಅನ್ನೋದು ನಿನಗೆ ಗೊತ್ತಾಗತ್ತೆ. ನಿನ್ನ ಬಾಯಲ್ಲಿ ಬರಬಾರದು. ಸಂಚಿಂತಯ, ಹಾಗ ಆಲೋಚನೆಯನ್ನು ಮಾಡಬಾರದು. ಈಯದಾ ಮದನಾಥ್ ಅಂತ ಒಂದು ಬ್ರಹ್ಮಸೂತ್ರದಲ್ಲಿ ವಾಯುದೇವರ ಜೀವೋತ್ತಮತ್ವವನ್ನು ಸಮರ್ಥನೆ ಮಾಡಿದ್ದಾರೆ ವೇದವ್ಯಾಸ ದೇವರು. ನಾಮ ಅನ್ನುವಂತಹ ಕಲೆಯಿಂದ ಆರಂಭ ಮಾಡಿಕೊಂಡು ಮುಖ್ಯ ಪ್ರಾಣದೇವರವರೆಗೂ
ಕ್ರಮವಾಗಿ ಉಷಾದೇವಿಯಿಂದ ಆರಂಭ ಮಾಡಿಕೊಂಡು ಭಾರತೀ ದೇವಿಯ ತನಕ ಉತ್ತಮತ್ವವನ್ನ ತಾರತಮ್ಯ ಕ್ರಮದಲ್ಲಿ ನಿರೂಪಣೆ ಮಾಡಿದ್ದಾಯ್ತು. ಷಟ್ಪ್ರಶ್ನೋಪನಿಷತ್ತರಲ್ಲಿ ಬರತಕ್ಕಂತಹ ವಿಷಯ ಇದು. ಪ್ರಾಣ, ಶ್ರದ್ಧಾ, ಖಂ, ವಾಯು, ಜ್ಯೋತಿ, ರಾಪ, ಪೃಥಿವಿ, ಇಂದ್ರಿಯ, ಮನ, ಅನ್ನ, ವೀರ್ಯ, ತಪಸ್ಸು ಅಲ್ವಾ, ಕರ್ಮ, ಲೋಕ, ನಾಮ ಅಂತ ಷೋಡಶ ಕಲೆಗಳಲ್ಲಿ ನಾಮ ಕೊನೆಯದಾಗಿ ಬರುವಂಥದ್ದು ನಾಮ. ಆ ನಾಮದಿಂದ ಆರಂಭವಾಗುತ್ತೆ ಎಲ್ಲವನ್ನೊಂದೊಂದೇ. ನಾಮಾಭಿಮಾನಿನಿಯಾದ ಉಷಾದೇವಿಯಿಂದ ಆರಂಭ ಮಾಡಿಕೊಂಡು ಮುಖ್ಯ ಪ್ರಾಣದೇವರ ತನಕ 16 ದೇವತೆಗಳ ತಾರತಮ್ಯವನ್ನು ಹೇಳಿದ್ದಾರೆ. ಅದರಲ್ಲಿ ಪ್ರಾಣದೇವರಿಗಿಂತ ಉತ್ತಮರು ಯಾರಿಲ್ಲ. ಪ್ರಾಣದೇವರ ತನಕ ಬಂತು. ಪ್ರಾಣದೇವರಾದ್ಮೇಲೆ ಯಾರು ಅಂದ್ರೆ ಇಲ್ಲ. ಪ್ರಾಣದೇವರಾದ್ಮೇಲೆ ಯಾರು ಇಲ್ಲ. ಪ್ರಾಣೋವಾ ಸರ್ವೇಭ್ಯೋ ಭೂಯಾನ್ ನಹಿ ಪ್ರಾಣಾದ್ ಭೂಯಾನ್ ಪ್ರಾಣೋ ಹ್ಯೇವ ಭೂಯಾನ್ ತಸ್ಮಾತ್ ಭೂಯಾನ್ ನಾಮ ಅಂತ ಮುಖ್ಯ ಪ್ರಾಣದೇವರಿಗೆ ಭೂಯಾನ್ ಅಂತ ಹೆಸರು. ಯಾಕೆ? ತಾರತಮ್ಯದಲ್ಲಿ ಮುಖ್ಯ ಪ್ರಾಣದೇವರಿಗಿಂತ ಉತ್ತಮರಾದವರು ಭಗವಂತನನ್ನ ಬಿಟ್ಟರೆ ಬೇರೆ ಯಾವ ದೇವತೆಗಳು ಇಲ್ಲ. ಆದ್ದರಿಂದ ಮುಖ್ಯ ಪ್ರಾಣದೇವರಿಗೆ ಭೂಮಾ ಭೂಯಾನ್ ಅಂತ ಹೆಸರು. ಏನು ಕಾರಣ ಅದಕ್ಕೆ? ಕೌಂಠರವ್ಯ ಅನ್ನುವಂತಹ ಒಂದು ಶ್ರುತಿ ವಾಕ್ಯ ಹೇಳ್ತಾರ ಭಾಷ್ಯದಲ್ಲಿ. ಕೌಂಠರವ್ಯ ಅನ್ನುವಂತಹ ಒಂದು ಶ್ರುತಿ, ಅದು ಮುಖ್ಯ ಪ್ರಾಣದೇವರಿಗಿಂತ ದೇವತೆಗಳಲ್ಲಿ ಉತ್ತಮರಾದವರು ಯಾರೂ ಇಲ್ಲ ಅಂತ ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾ ಇದೆ. ಕಾರಣ ಏನದಕ್ಕೆ ತಿಳಿಸ್ತಾರೆ ರಾಜರು. ಬಲಿನಾ ಕಲಿನ, ಮಹಾಬಲಶಾಲಿಯಾದವನು ಕಲಿ. ಅವನು ಏನ್ ಮಾಡ್ತಾನೆ? ದೇವತೆಗಳ ಒಳಗೆ ಸೇರಿಕೊಂಡು ದೇವತೆಗಳ ಒಳಗೆ ಪ್ರವೇಶ ಮಾಡಿ ಭಗವಂತನ ವಿಷಯದಲ್ಲಿ ವಿರುದ್ಧವಾದ ವಿಚಿತ್ರವಾದ ಬುದ್ಧಿಯನ್ನ ಕೊಟ್ಟು ಬಿಡ್ತಾನೆ. ಅಂದ್ರೆ ಕಲಿಪ್ರಭಾವದಿಂದ, ಕಲಿಪ್ರವೇಶದಿಂದ, ಕಲಿಯ ಆವೇಶದಿಂದ ದೇವತೆಗಳ ಬುದ್ಧಿ ವ್ಯತ್ಯಾಸ ಆಗಿಬಿಡುತ್ತೆ. ಅನ್ಯೇ ಭಾಗವತತ್ವೇಪಿ ಚಿನ್ನ ಧರ್ಮಾ ಕ್ವಚಿತ್ ಕ್ವಚಿತ್. ಶ್ರೀಮದ್ ಆಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯದ ಮಾತಿದು. ಅನ್ಯೇ ಮುಖ್ಯ ಪ್ರಾಣದೇವರಿಗಿಂತ ಬೇರೆಯವರಾದ ರುದ್ರಾದಿ ದೇವತೆಗಳು ಭಾಗವತೋತ್ತಮರಾದರೂ ಕೂಡ ಕ್ವಚಿತ್ ಕ್ವಚಿತ್ ಒಮ್ಮೊಮ್ಮೆ ಕಲಿಯಾವೇಶ ಆದಾಗ ಅವರು ಭಗವಂತನ ವಿರುದ್ಧವಾಗಿ ಹೋಗಿಬಿಡ್ತಾರೆ. ವಾಯುದೇವರಿಗೆ ಯಾವತ್ತಾದ್ರೂ ಇದೆಯಾ ಅಸುರಾವೇಶ? ಆಖಣಾಶ್ವ ಸಮ ಅಂತ ನಿರೂಪಣೆ ಮಾಡಿದ್ವಲ್ಲ ನಾವಾಗ್ಲೇ. ಮಹಾತ್ಮರಾದ ಮುಖ್ಯ ಪ್ರಾಣದೇವರಿಗೆ, ವಾಯುದೇವರಿಗೆ ಯಾವತ್ತಿಗೂ ಬುದ್ಧಿ ವಿಪರೀತವಾಯಿತು ಅಂತ ಇಲ್ವೇ ಇಲ್ಲ. ಹೌದಾ? ದೇವತೆಗಳಿಗೆ ಬುದ್ಧಿ ವಿಪರೀತವಾಗುತ್ತಾ? ಯಾವಾಗ ಆಗಿದೆ ವಿಪರೀತ ಬುದ್ಧಿ ದೇವತೆಗಳಿಗೆ? ಆ ತತ್ವ ನಮಗೆ ಗೊತ್ತಾಗಬೇಕಲ್ಲ. ಅಂದ್ರೆ ಸುಲಭದಲ್ಲಿ ವಾದಿರಾಜರು ಒಂದು ಕಥೆ ಹೇಳ್ತಾರೆ ನಮ್ಗೆ. ತಲವಕಾರೋಪನಿಷತ್ ನಿಮ್ಗೆಲ್ಲ ಗೊತ್ತಿರೋ ಕಥೆನೇ ಹೇಳಿ, ಶ್ಲೋಕ ಹೇಳಿ ಕಥೆ ಹೇಳಿಬಿಡ್ತೇನೆ. ವಿಜಿತೇದಾನವಕುಲೆ ಹೃದಿಸ್ಥ ಹರಿತೇಜಸ ನಿಜಾನುಭಾವಂ ತಂ ಮತ್ವಾ ಶಕ್ರಾದ್ಯಾದಿಗಧೀಶ್ವರ ಆಸ್ಮಾಕೋ ವಿಜಯ ಸೋಯಂ ನಿತ್ಯಹಂ ಚಕ್ರಿರೇ ಕಿಲ. ವಾದಿರಾಜರ ವೇದಗಳ ಉಪನಿಷತ್ತುಗಳ ಕಥೆಯನ್ನ ಸಂಗ್ರಹ ಮಾಡ್ಲಿಕ್ಕೆ ಆ ಶ್ಲೋಕ ಓದ್ಬೇಕ್ರಿ. ಅಸಮರ್ಥ ಬಹಿರ್ಯುದ್ಧೆ ಕ್ರೂರಾಸ್ತೆ ತಸ್ಕರ ಇವ ಬುದ್ಧಿಂ ಪ್ರವಿಶ್ಯ ದೇವಾನಾಂ ಚಕ್ರುರ್ವಿಷ್ಣು ಪರಾಂಗುಖೀಂ ತದಾ ಮಹಾಕಾರುಣಿಕೋ ಹರಿರ್ಯಕ್ಷವಪುರ್ಧರಃ ನಿಜಾಂ ತನುಂ ಸಮಾಚ್ಛಾದ್ಯ ಪ್ರಾದುರಾಸೀತ್ ಕಿಲಾಂತಿಕೆ ತಂ ಜ್ಞಾತುಂ ಪ್ರೇಷಯಾಮಾಸುಃ ಅಗ್ನಿಂ ತಂಚ ಪುರೈವಸಃ ಕೋಸಿ ತ್ವಮಿತಿ ಪಪ್ರಚ್ಛ ಸಚಾಹಂಕಾರತೋ ಬ್ರವೀತ್ ಅಹಮಗ್ನಿರ್ಮಹಾನಸ್ಮಿ ದಹೇಯಮಖಿಲಂ ಜಗತ್ ಇತಿ ತಸ್ಯ ವಚ ಶ್ರುತ್ವಾ ಹಸನ್ ಶುಷ್ಕತೃಣಂ ತದಾ ನಿಧಾಯ ಪುರತೋ ಯಕ್ಷೋ ದಹೇದಮಿತಿ ಚಾಬ್ರವೀತ್ ಅಗ್ನಿಶ್ಚ ಪ್ರಜ್ವಲಂ ವೇಗಾತ್ ಅಭ್ಯೇತ್ಯ ನ ಶಶಾಕ ಚ ದಗ್ಧುಂ ಕೃತ ಪ್ರಯತ್ನೋಪಿ ತಥೋ ನಿವವೃತೆ ಭಿಯ. ಉಪನಿಷತ್ತಲ್ಲಿ
ತುಂಬಾ ಚೆನ್ನಾಗಿ ತಲವಕಾರೋಪನಿಷತ್ ಹೇಳುತ್ತೆ. ಬ್ರಹ್ಮ ದೇವೇಭ್ಯೋ ವಿಜಿಜ್ಞೆ. ದೇವತೆಗಳ ಒಳಗೆ ನಿಂತು ಭಗವಂತ ಒಂದು ಸಲ ದೈತ್ಯರನ್ನ ಗೆದ್ದ. ದೇವತೆಗಳಿಗೆ ದೈತ್ಯರಿಗೆ ಯುದ್ಧ ಆಯಿತು. ಯುದ್ಧವಾದಾಗ ಸ್ಥಿತ್ವಾ ದೇವೇಶು ತದ್ಬ್ರಹ್ಮ ವ್ಯಜಯತ್ ದೇವದಾನವಾನ್ ದೈತ್ಯ ದಾನವಾನ್. ದೇವತೆಗಳ ಒಳಗೆ ನಿಂತಹ ಸರ್ವೋತ್ತಮನಾದ ನಮ್ಮ ಭಗವಂತ ಒಂದು ಸಲ ದೇವಾಸುರ ಸಂಗ್ರಾಮ ಆದಾಗ ತನ್ನ ಭಕ್ತರಾದ ದೇವತೆಗಳಿಗೆ ಜಯ ಸಿಗಲಿ ಅಂತ ಅವರ ಒಳಗೆ ಪ್ರವೇಶ ಮಾಡಿ ದೈತ್ಯರನ್ನ ಗೆದ್ದ. ಆ ದೈತ್ಯರೇನ್ ಮಾಡಿದ್ರು? ಹೊರಗಡೆ ಯುದ್ಧ ಮಾಡಿ ದೇವತೆಗಳನ್ನ ಗೆಲ್ಲಿಕ್ಕಾಗದೆ ದೈತ್ಯರ ಬುದ್ಧಿಯ ಒಳಗೆ ಪ್ರವೇಶ ಮಾಡಿಬಿಟ್ರು. ಆವಿಷ್ಟಾಹ ಅಸುರೈಹಿ ತಂದೇವ ಮೇನಿರೆ ಸ್ವಯಂ ಅಂತಾರೆ ಭಾಷ್ಯದಲ್ಲಿ ಆಚಾರ್ಯ. ಐಕ್ಷಂತ ಅಸ್ಮಾಕಮೇವಾಯಂ ವಿಜಯ ಅಸ್ಮಾಕಮೇವಾಯಂ ಮಹಿಮಾ ಇತಿ. ಯಾವಾಗ ದೇವತೆಗಳ ಯುದ್ಧದಲ್ಲಿ ಗೆದ್ರೋ ಆಗ ಅಸುರಾವೇಶ ಆಗೋಯ್ತು. ಹೊರಗೆ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲದ ದೈತ್ಯರು ದೇವತೆಗಳ ಬುದ್ಧಿಯ ಒಳಗೆ ಪ್ರವೇಶ ಮಾಡಿ ಭಗವಂತನಿಂದ ತಿರುಗಿಸಿಬಿಟ್ರು ಅವರ ತಲೆಯನ್ನ. ವಿಷ್ಣು ಪರಾಂಗುಖವಾಗಿ ಹೋಯಿತು. ನಾವೇ ಗೆದ್ದಿದ್ದು. ಭಕ್ತರು ದೇವತೆಗಳ ಭಕ್ತರಲ್ವಾ, ಉದ್ಧಾರ ಮಾಡಬೇಕಲ್ಲ. ಮಹಾಕಾರುಣಿಕ ತದ್ಬೋಧಾಯ ಜನಾರ್ದನ ಯಕ್ಷರೂಪ ಪ್ರಾದುರಭೂತ್ ಉಮಾಶಿವ ಸಮನ್ವಿತ ಬ್ರಹ್ಮಣ ಚಾಪಿ ಸಹಿತ ಏತೇಭ್ಯೋಪಿ ಪರೋಹ್ಯಹಂ ಏತೇಪಿ ಮೇ ಭೃತ್ಯಭೂತಾಃ ಪಾರಿವಾರ್ಯ ವ್ಯವಸ್ಥಿತಾಃ ಇತಿ ಜ್ಞಾಪಯಿತುಂ ವಿಷ್ಣು ಸಹತೈರಪ್ಯುಪಾಗತಃ. ಆಗ ಭಗವಂತ ಏನ್ ಮಾಡ್ದ? ತನ್ನ ಭಕ್ತರಿಗೆ ಅಸುರಾವೇಶ ಬಂದಿದೆ, ಅದನ್ನ ಪರಿಹಾರ ಮಾಡಬೇಕಾದ ನನ್ನ ಕರ್ತವ್ಯ ಅಂತ ಸ್ವಾಮಿ ಯಕ್ಷರೂಪದಿಂದ ಬಂದ. ಯಾರ ಜೊತೆಯಲ್ಲಿ? ರುದ್ರದೇವರು, ಪಾರ್ವತೀದೇವಿ, ಬ್ರಹ್ಮದೇವರು ಜೊತೆಯಲ್ಲಿ ಬಂದ. ಇವರೆಲ್ಲ ನನ್ನ ಭೃತ್ಯರು, ನನ್ನ ಪರಿವಾರದವರು. ದೇವತೆಗಳಿಗೆ, ಇಂದ್ರಾದಿಗಳಿಗೆ ಪಾರ್ವತಿ, ರುದ್ರದೇವರು, ಬ್ರಹ್ಮದೇವರ ಬಗ್ಗೆನೇ ತಿಳ್ಕೊಳಕ್ಕಾಗಲ್ಲ, ನನ್ನ ಬಗ್ಗೆ ಇನ್ನೇ ತಿಳ್ಕೊಳ್ತಾರೆ ಪೂರ್ಣವಾಗಿ ಅನ್ನುವ ತತ್ವವನ್ನು ತೋರಿಸಿಕೊಡಬೇಕು ಅಂತ ಸ್ವಾಮಿ ಯಕ್ಷರೂಪದಿಂದ ಬಂದ. ಯಕ್ಷರೂಪದಿಂದ ಬಂದವನೇ ಇವರೆಲ್ಲ ಇಂದ್ರಾದಿಗಳು ನಾವೇ ಗೆದ್ದವರು ಅಂತ ಅಹಂಕಾರದಿಂದ ಬರ್ತಾ ಇದ್ದಾರೆ. ಬಂದು ನಿಂತ ಯಕ್ಷ. ಪರೀಕ್ಷೆ ಮಾಡು ಅಂತ ಅಗ್ನಿಯನ್ನು ಕಳಿಸಿದ್ರು. ಪ್ರಜ್ಞಾನಾರ್ಥಂ ಹುತಾಶಶ್ಚ, ಕಳಿಸಿದ್ರು ಅಗ್ನಿಯನ್ನ. ಅಗ್ನಿ ಹೋಗು ನೀನು ಅಂತ. ಯಕ್ಷ ಕೇಳ್ತಾನೆ, ಯಾರಪ್ಪ ನೀನು? ಅಗ್ನಿ ಅಂತ. ನಾನು ಅಗ್ನಿ. ಅಹಂಕಾರದಿಂದ ಅಂತ ರಸುರಾವೇಶ ಬಂದ್ರೆ ಎಂಥ ಅಹಂಕಾರ ಬರುತ್ತೆ ಗೊತ್ತಾ? ನಾನು ಮಹಾನ್, ನಾನು ದೊಡ್ಡವನ ಅಗ್ನಿ, ಇಡೀ ಪ್ರಪಂಚವನ್ನೇ ಸುಟ್ಟಾಕುವಂತಹ ಸಾಮರ್ಥ್ಯ ನನಗಿದೆ ಅಂದ ಅಗ್ನಿ. ಯಕ್ಷ ನಗುತ್ತಾ ಶುಷ್ಕವಾದ ಒಂದು ಒಣಗಿ ಹೋದ ಹುಲ್ಲಿನ ಕಡ್ಡಿಯನ್ನ ಇಟ್ಟ ಎದುರಿಗೆ, ಸುಟ್ಟಾಕ್ ನೋಡೋಣ ಇದನ್ನ ಅಂತ. ಮಹಾಪ್ರಯತ್ನ ಪಡ್ತಾನ ಅಗ್ನಿ, ಸುಡ್ಲಿಕ್ಕೆ ಆಗ್ಲಿಲ್ಲ. ಭಯ ಆಯ್ತು ಅವನಿಗೆ. ಭಯವಾಗಿ ವಾಪಸ್ಸೇ ಬಂದ್ಬಿಟ್ಟ. ಇದೇನಾಯ್ತು? ಕೋಣವಾಯುಂ ತಥೋ ದೇವಾಸ್ತುಂಹಾ ತ್ವಮ್ಯಾಹೀತ್ಯವದನ್ ಕಿಲ ತಂಪಪ್ರಚ್ಛ ಯಕ್ಷೋಸೌ ತಂಚಪ್ಪ ಯಕ್ಷೋಸೌ ಕಾ ಶಕ್ತಿಸ್ತ್ವಯಿ ವರ್ತತೆ ತದಾ ವಾಯುರಹಂಕಾರಾತ್ ಚಾಲಯೇಯಂ ಗಿರೀನಿತಿ ಉವಾಚ ಕಿಲ ತಸ್ಯಾಗ್ರೇ ಪ್ಯಾಧಾಯ ತೃಣಮೇವ ತತ್ ಚಾಲಯೇದಮಿತಿ ಪ್ರೋಕ್ತೋ ವೇಗಾದಾವೃತ್ಯ ಸರ್ವತಃ ವಾಯುಃ ಪ್ರಯತಮಾನೋಪಿ ನಾಶಕ್ನೋತ್ತಸ್ಯ ಚಾಲನೆ ಸೋಪ್ಯಗ್ನಿವಲ್ಲಜ್ಜಿತಃ ಸನ್ ತತೋ ನಿವವೃತೆ ಕಿಲ. ಇವನ್ನ ಅಗ್ನಿ ನಾಚಿಕೆಯಿಂದ ಸೋತು ಓಡ ಬಂದ. ಆ ಯಕ್ಷ ಯಾರು ಅಂತ ತಿಳ್ಕೊಳ್ಳಿಕ್ಕಾಗದೆ ನಾಸಿಕ್ಯವಾಯು ಕೋಣವಾಯುವನ್ನ ಕಳಿಸಿದ್ರು. ಹೋಗಿ ಕೇಳು ಅಂತ. ಅವನು ಬರ್ತಾನೆ. ಯಕ್ಷ ಕೇಳ್ದ, ಯಾರ್ ನೀನು ಅಂತ. ಕೋಸೀತಿ ವಾಯುರ್ವಾಹಮಸ್ಮಿ ಅಂತ. ಈ ಪ್ರಪಂಚವನ್ನೇ ಅಲ್ಲಾಡಿಸ್ಬಿಡೋ ಸಾಮರ್ಥ್ಯ ನನಗಿದೆ.
ಬೆಟ್ಟ ಗುಡ್ಡಗಳನ್ನೇ ಕಿತ್ತು ಬಿಸಾಕ್ಬಿಡ್ತೇನೆ ನಾನು ಅಂದ. ಯಕ್ಷ ಅಂದ, ತಗೊಳಪ್ಪ ಈ ಹುಲ್ಲು ಕಡ್ಡಿಯನ್ನು ಹಾರಿಸು ಮೇಲೆ, ಅದು ಒಣಗೋಗಿದೆ, ಹಾರಿಸು ಮೇಲೆ ಅಂದ. ಮಹಾ ಪ್ರಯತ್ನ ಪಡ್ತಾನೆ. ನಾಸಿಕ್ಯ ವಾಯು, ಕೋಣವಾಯು ಚಾನ್ಸೇ ಇಲ್ಲ, ಅಲ್ಲಾಡಿಸ್ಲಿಕ್ಕಾಗ್ಲಿಲ್ಲ. ಅವನಿಗೂ ನಾಚಿಕೆ ಆಯ್ತು, ಭಯ ಆಯ್ತು. ಹೇಗೆ ಅಗ್ನಿ ಓಡ್ ಬಂದ್ಬಿಟ್ಟ ಹಾಗೆ ಇವನು ಓಡ್ ಬಂದ್ಬಿಟ್ಟ, ತಡ್ಕೊಳ್ಲಿಕ್ಕಾಗದೆ, ಅವಮಾನ. ಅವಾಗ ಏನ್ ಮಾಡ್ತಾರೆ, ಇಂದ್ರದೇವರು ಹೇಳ್ತಾ, ಇಂದ್ರ ನೀ ಹೋಗು ಅಂತ. ತತಸ್ಸರ್ವೇ ಸುರಾ ಶಕ್ರಂ ಯಾಹೀತ್ಯೂಚುಸ್ತದಂತಿಕಂ ತಸ್ಯಾಗಮನತಃ ಪೂರ್ವಂ ಕುಶಲೋಸೌ ವಿಚಾರಯೇತ್ ಮಾಮೇ ವಚನಮತ್ತೋಯಂ ಶ್ರೋತುಂ ಯೋಗ್ಯೋ ಮದಾಂದಧೀಃ ಇತಿ ಮತ್ವಾ ಸ ಯಕ್ಷೋಪಿ ಸಾಕ್ಷಾಚ್ಚಕ್ರಸ್ಯ ಮಾತರಂ ಗುರುಂಚ ಪಾರ್ವತೀಂ ತತ್ರ ನಿಧಾಯ ಅಂತರ್ದಧೇ ಕಿಲ. ಹಾಗೆಲ್ಲ ಇಂದ್ರದೇವರು ಹೇಳ್ತಾರೆ, ಇಂದ್ರ ನೀ ಹೋಗಪ್ಪ, ಆ ಯಕ್ಷ ಯಾರು ಅಂತ ಕೇಳು. ಅಗ್ನಿ ಸೋತ, ವಾಯು ಸೋತ, ನೀನೇ ಸಮರ್ಥ ಅಂತ ಎಲ್ಲ ಇಂದ್ರದೇವರನ್ನು ಕಳಿಸಿದಾಗ ಆಲೋಚನೆ ಮಾಡಿದ ಭಗವಂತ, ಓ ಇಂದ್ರ ಬಂದ್ರೆ ಪ್ರಶ್ನೆ ಮಾಡ್ತಾನೆ ನನ್ನನ್ನ, ಅಧಿಕ ಬುದ್ಧಿ ಇದೆ ಅವನಿಗೆ, ಪ್ರಶ್ನೆ ಮಾಡಿಬಿಡ್ತಾನೆ. ಯಾಕೆ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡ್ಲಿಕ್ಕೆ ಏನು ಅವನಿಗೆ? ನನ್ನಿಂದ ತತ್ವಶ್ರವಣ ಮಾಡುವಂತಹ ಯೋಗ್ಯತೆ ಇಂದ್ರದೇವರದ್ದಲ್ಲ. ಅಧಿಕ ಬುದ್ಧಿ ಅಗ್ನಿ ಕೋಣವಾಯುಗಳಿಗಿಂತ ತಾರತಮ್ಯದಲ್ಲಿ ಉತ್ತಮನಾದ್ದರಿಂದ ಇಂದ್ರದೇವರಿಗೆ ಪ್ರಶ್ನೆ ಮಾಡ್ತಾರೆ. ನೀ ಯಾರಯ್ಯ ಅಂತ ನೋಡಿ, ಅಗ್ನಿ ನೀನ್ ಯಾರು ಅಂತ ಪ್ರಶ್ನೆ ಮಾಡಲಿಲ್ಲ, ಈ ಕೋಣವಾಯು ನೀನ್ ಯಾರು ಅಂತ ಪ್ರಶ್ನೆ ಮಾಡಲಿಲ್ಲ. ಪ್ರಶ್ನೆ ಇಂದ್ರ ಕುಶಲ, ತಾರತಮ್ಯದಲ್ಲಿ ದೊಡ್ಡ ಸ್ಥಾನದಲ್ಲಿದ್ದಾನೆ, ಪ್ರಶ್ನೆ ಮಾಡಿಬಿಡ್ತಾನೆ ಅಂತ ದೇವ್ರು ಏನ್ ಮಾಡ್ದ, ಆಲೋಚನೆ ಮಾಡ್ದ. ಮತ್ತ ಶಿವಾತ್ ಬ್ರಹ್ಮಣಶ್ಚ ಶ್ರೋತುಂ ನೈವಾಪಿ ಶಕ್ತಿಮಾನ್ ಇತಿ ಜ್ಞಾಪಯಿತುಂ ತತ್ರ ನಾದೃಶ್ಯತ ಸ ಕೇಶವಃ ಏಷೈವ ಜ್ಞಾನದಾನೇತೆ ಯೋಗ್ಯ ಉಮಾ ಇತಿ ವ್ಯದರ್ಶಯತ್. ಇದೆಲ್ಲ ತಲೋಕಾರ ಭಾಷ್ಯದ ವಾಕ್ಯನ ಹೇಳ್ತಾ ಇರೋದು. ಅಧಿಕ ಬುದ್ಧಿಯಿಂದ ಇಂದ್ರ ಪ್ರಶ್ನೆ ಮಾಡಿಬಿಡ್ತಾನೆ ಅಂತ ಭಗವಂತ ಏನ್ ಮಾಡ್ತಾನೆ, ನನ್ನಿಂದ, ರುದ್ರದೇವರಿಂದ, ಬ್ರಹ್ಮದೇವರಿಂದ ತತ್ವಶ್ರವಣ ಮಾಡುವ ಯೋಗ್ಯತಾ ಇಂದ್ರದೇವರದ್ದಲ್ಲ. ಆದ್ದರಿಂದ ಅವರು ಪಾರ್ವತೀ ದೇವಿಯಲ್ಲೇ ತತ್ವಶ್ರವಣ ಮಾಡಲಿ ಅಂತ ಹೇಳಿ ಪಾರ್ವತೀ ದೇವಿಯನ್ನಲ್ಲಿ ತೋರಿಸಿ, ಯಾಕೆ ಜೊತೆಲೇ ಕರ್ಕೊಂಡು ಬಂದಿದ್ನಲ್ಲ, ಅಲ್ಲೇ ಪಾರ್ವತಿ ನಿಟ್ಟ, ಯಕ್ಷ ಅಂತರ್ಧಾನನಾಗಿ ಹೊರಟು ಹೋದ. ಆಗ ಪಾರ್ವತಿ ಏನ್ ಮಾಡ್ತಾಳೆ, ಮಾತಾ ಸಾ ಪಂಕಿಲಂ ಪುತ್ರಂ ಇವ ವಿದ್ರಾವ್ಯ ತನ್ಮದಂ ಸಾಕ್ಷಾತ್ ಸ್ವಶಿಷ್ಯಸ್ಯೇಂದ್ರಸ್ಯ ವಿಜ್ಞಾನಂ ದಾತುಮರ್ಹತಿ ಇತ್ಯುಮಾಂ ತತ್ರ ಸಂಸ್ಥಾಪ್ಯ ಯಕ್ಷೋ ಅಲಕ್ಷ್ಯೋ ಭವತ್ ಕಿಲ ಸಾ ಚ ಯೂಯಂ ಹೃದಿಸ್ಥಸ್ಯ ಹರೇರಸುರವೈರಿಣಃ ತೇಜಸೈವಾಸುರಾನ್ ಸರ್ವಾನ್ ಯುದ್ಧೇ ಜಯತ ದುರ್ಜಯಾನ್ ನತು ಸ್ವಶಕ್ತ್ಯಾ ಯಚ್ಛಕ್ರ ಹರಿಣೋಪೇಕ್ಷಿತೆ ಸತಿ ತೃಣಚಾಲನ ಶಕ್ತಿಶ್ಚ ಯತೋ ನಾಸೀದ್ದಿಗೀಶಯೋಃ ಅತೋ ಯೂಯಮಹಂಕಾರಂ ತ್ಯಕ್ತ್ವಾ ಭಜತ ತಂ ಪ್ರಭುಂ ಇತ್ಯುಕ್ತ್ವಾ ಪಾರ್ವತೀ ಸಾ ಚ ತತ್ರೈವಾಂತರ್ದಧೇ ಕಿಲ. ಬರ್ತಾಳೆ ಪಾರ್ವತಿ, ಉಮಾ ಸಾ ಸಂಯಗಾಚಷ್ಟ ತಸ್ಮೈ ವಿಷ್ಣುಂ ಪರಂ ಪದಂ ಅಂತಾರೆ ಭಾಷ್ಯದಲ್ಲಿ ಆಚಾರ್ಯ. ಮಕ್ಕಳಿಗೆ ಕೆಸರಾಗಿದ್ದಾಗ, ಮಕ್ಕಳಿಗೆ ಕೊಳೆ ಮೆತ್ತುಕೊಂಡಾಗ ತಾಯಿ ಹೇಗೆ ಮಕ್ಕಳಿಗೆ ಸ್ನಾನ ಮಾಡಿಸಿ ಮೈಗಂಟಿದ ಕೊಳೆಯನ್ನೆಲ್ಲ ತೆಗೆದು ಶುದ್ಧರನ್ನಾಗಿ ಮಾಡ್ತಾಳೆ, ಮಕ್ಕಳನ್ನ ಕ್ಲೀನ್ ಮಾಡ್ತಾಳೆ, ಹಾಗೆ ಮದ ಅಸುರಾವೇಶದಿಂದ ಇಂದ್ರಾದಿಗಳಿಗೆ ಮದ ಅನ್ನೋದು ಬಂದಾಗ ಸಾಕ್ಷಾತ್ ಶಿಷ್ಯನಾದ. ಏಷೈವ ಜ್ಞಾನದಾನೇತೆ, ಇಂದ್ರದೇವರಿಗೆ ಸಾಕ್ಷಾತ್ ಗುರು ಪಾರ್ವತೀ ದೇವಿ ಬಂದವಳು. ತನ್ನ ಸಾಕ್ಷಾತ್ ಶಿಷ್ಯನಾದಂತಹ
ಇಂದ್ರನಿಗೆ ಭಗವಂತನ ವಿಷಯದಲ್ಲಿ ತತ್ವಜ್ಞಾನವನ್ನ ಕೊಡ್ಲಿಕ್ಕೆ ಯೋಗ್ಯಳು ಪಾರ್ವತಿ, ಉಮಾದೇವಿ ಮಾತ್ರ ಅನ್ನೋದನ್ನ ತೋರಿಸಿಕೊಳ್ಳಿಕ್ಕಾಗಿ ಪಾರ್ವತೀ ದೇವಿಯನ್ನ ಅಲ್ಲಿ ಇಟ್ಟು ಯಕ್ಷರೂಪಿ ಭಗವಂತ ಹೊರಟೋದ. ಪಾರ್ವತಿ ಹೇಳ್ತಾಳೆ, ಯಾಕಪ್ಪ ಅಹಂಕಾರ ಪಡ್ತಿದ್ದೀರಿ, ಯುದ್ಧದಲ್ಲಿ ನಾವೇ ಗೆದ್ವಿ ಅಂತ ಮೆರವಣಿಗೆ ಮಾಡಿಕೊಂಡು ವಿಜಯೋತ್ಸವ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೀರಿ, ನಿಮ್ಮದೇನಿಲ್ಲ. ಅಸುರವೈರಿಣಃ, ಅಸುರಾರಿಯಾದಂತಹ ನಿಮ್ಮ ಹೃದಯ ಕಮಲದಲ್ಲಿ ಸನ್ನಿಹಿತನಾದ ಭಗವಂತನ ಅನುಗ್ರಹದಿಂದಲೇ ನೀವು ಯುದ್ಧದಲ್ಲಿ ದೈತ್ಯರನ್ನ ಗೆದ್ದಿದ್ದು. ಇಲ್ಲ ಅಂದಿದ್ರೆ ಬ್ರಹ್ಮಾದಿ ದೇವತೆಗಳ ವರದಿಂದ ದರ್ಪಿತರಾದಂತಹ ಆ ದೈತ್ಯರನ್ನ ಗೆಲ್ಲಿಕ್ಕೆ ನಿಮಗೆಲ್ಲಿದೆ ಶಕ್ತಿ? ಇಂದ್ರ, ನಿಮ್ಮ ಸ್ವಂತ ಶಕ್ತಿಯಿಂದ ನೀವು ದೈತ್ಯರನ್ನ ಗೆದ್ದಿದ್ದಲ್ಲಪ್ಪ, ಹೃದಯದಲ್ಲಿರುವ ಭಗವಂತನ ತೇಜಸ್ಸಿನಿಂದ, ಸನ್ನಿಧಾನದಿಂದ. ಹರಿ ನಿಮ್ಮನ್ನ ಉಪೇಕ್ಷೆ ಮಾಡಿದ್ದಕ್ಕೆ, ನಿಮ್ಮಿಂದ ಶ್ರೀಹರಿ ವಿಮುಖನಾಗಿದ್ದಕ್ಕೆ ಒಂದು ತೃಣವನ್ನು ಅಲ್ಲಾಡಿಸುವ ಶಕ್ತಿ ನಿಮಗೆ ಬರಲಿಲ್ಲ. ದಿಗೀಶರಿಗೆ ಅಗ್ನಿಗಾಗಲಿಲ್ಲ. ಪ್ರಪಂಚವನ್ನೇ ಸುಡುವ ಸಾಮರ್ಥ್ಯವುಳ್ಳ ಅಗ್ನಿ, ಪ್ರಪಂಚವನ್ನೇ ಹಾರಿಸುವ ಸಾಮರ್ಥ್ಯವುಳ್ಳ ಕೋಣವಾಯು, ನಾಸಿಕ್ಯವಾಯು ಏನಾದ್ರೂ ಒಂದು ಒಣಗಿದ ಹುಲ್ಲು ಕಡ್ಡಿಯನ್ನ ಅಲ್ಲಾಡಿಸ್ಲಿಕ್ಕಾಗಲಿಲ್ಲ. ತಿಳ್ಕೊಳ್ಳಿ ತತ್ವವನ್ನ. ಅಹಂಕಾರ ಬಿಡಿ, ಭಕ್ತಿಯಿಂದ ನಿಮ್ಮ ಅಂತರ್ಯಾಮಿಯಾಗಿ ನಿಮಗೆ ಗೆಲ್ಲುವ ಸಾಮರ್ಥ್ಯವನ್ನ ಕೊಟ್ಟು ರಕ್ಷಣೆ ಮಾಡಿದ ಪ್ರಭುವನ್ನ ಸ್ತೋತ್ರ ಮಾಡಿ, ಅವನದ್ದೇ ಆಸಕ್ತಿ ಅಂತ ಹೇಳಿ ಶ್ರೀಹರಿಯ ತತ್ವವನ್ನ ಮನದಟ್ಟು ಮಾಡಿಸಿ ದೇವತೆಗಳಿಗಿದ್ದ ಅಸುರಾವೇಶವನ್ನ ಕಳೆದು, ಮುಖ್ಯವಾಗಿ ಇಂದ್ರದೇವರಿಗಿದ್ದ ಅಸುರಾವೇಶವನ್ನ ಕಳೆದು ಪಾರ್ವತೀ ದೇವಿ ಅಲ್ಲೇ ಅಂತರ್ಧಾನಳಾಗಿ ಹೊರಟೋದ್ಲು. ಪಾರ್ವತೀ ದೇವಿ ಹೋದ ಮೇಲೆ ಶಮಯ ಶಕ್ರೋಪ್ಯಾಗತ್ಯ ದೇವಾನಾಂ ಉಕ್ತ್ವಾ ಬೋಧಮುಮೋದಿತಂ ಶಮಯ ಆಮಾಸ ದೇವಾನಾಂ ಅಹಂಕಾರಂ ಮಹಾಮತಿ ತದಾ ಬ್ರಹ್ಮಾ ಚ ವಾಯುಶ್ಚ ಶಾಂತೌ ಹರಿಸಮೀಪಗೌ ಅಸುರಾಪಾದಿತ ಮದಾತ್ ಬಹಿರ್ಭೂತೌ ಕಿಲ ಪ್ರಭು ಏವಂ ಚಾಸುರತೋ ಬಾಧಃ ಕಥಂ ಸ್ಯಾದನಯೋರ್ವದ ರುದ್ರೋ ಬಹಿಸ್ಥರೂಪೇಣೈವಾಜಿತೋಪ್ಯಸುರೌಜಸ ಸುರಾಣಾಂ ಮೃದ್ಗರೂಪೇಣ ತ್ವಾಸೀತ್ ದೈತ್ಯ ಪರಾಜಿತಃ ಇತ್ತಂ ಸರ್ವೋತ್ತಮೋ ವಿಷ್ಣುರ್ದುರಹಂಕಾರಿಣಃ ಸುರಾನ್. ಅಲ್ಲಿ ಇನ್ನೊಂದು ಪಾಠಾಂತರ ಇದೆ. ಇತ್ತಂ ಸರ್ವೇಶ್ವರೋ ವಿಷ್ಣು ದುರಹಂಕಾರಿಣಃ ಸುರಾನ್ ತೃಣೇನೈವ ತೃಣೀಕೃತ್ಯ ಚಕ್ರೇ ಭಗ್ನ ಮನೋರಥಾನ್ ಉಮಾಮುಖೇನ ಸತ್ತತ್ವಂ ಪ್ರಬೋಧ್ಯ ವಿಬುಧರ್ಷಭಾನ್ ಸ್ಪಷ್ಟಂ ಅಖಂಡ ಯದ್ಗರ್ವಮೇಷಾಂ ಇತ್ಯಾಹೋಪನಿಷತ್ಶುಭಾ ಸ್ಪಷ್ಟಂ ತಲವಕಾರಾಖ್ಯ ತಸ್ಮಾತ್ ಸರ್ವಸುರಾ ಅಪಿ ಮುಖ್ಯ ಪ್ರಾಣಸ್ಯ ನ ಸಮಾಃ ಕಥಂ ತತ್ ಸ್ವಾಮಿನೋ ಹರೇಃ ಸಮಾಸ್ಯುರುತ್ತಮತ್ವಂತೋ ದೂರಾಪಾಸ್ತಂ ದಿವೌಕಸಾಂ ಬಹಿರ್ಜಯಸ್ತು ಕೃಷ್ಣಸ್ಯ ಯೇಷಾಮಾಭೂದ್ರಣಾಂಗಣೆ ಅಂತಸ್ತ್ವಸುರ ಸಂಘೇನ ತೇಪಿ ದೇವಾಃ ಪರಾಜಿತಾಃ ತಸ್ಮಾದಸುರ ಸಂಘಸ್ಯ ವಿಜಯೇ ಕ್ವಜಯೈಷಿಣಾಂ ಅಪಿ ಶಕ್ತಿರ್ಮುಖ್ಯವಾಯೋರಿತರೇಷಾಂ ದಿವೌಕಸಾಂ. ಎಂಥ ಮಾತು ಹೇಳ್ತಾರೆ ರಾಜರು. ಏನಾಯ್ತು ಇವಾಗ? ಪಾರ್ವತೀ ದೇವಿ ಇಂದ್ರದೇವರಿಗೆ ಉಪದೇಶ ಮಾಡಿ ಅವರನ್ನ ಕಳಿಸಿದ ಮೇಲೆ ಅಹಂಕಾರವನ್ನ ಕಳೆದುಕೊಂಡು ಅಸುರಾವೇಶವನ್ನ ಕಳೆದುಕೊಂಡಂತಹ ಇಂದ್ರದೇವರು ಎಲ್ಲ ದೇವತೆಗಳ ಹತ್ತಿರ ಬರ್ತಾರೆ. ಎಲ್ಲ ದೇವತೆಗಳ ಹತ್ತಿರಕ್ಕೆ ಬಂದು ಪಾರ್ವತೀ ದೇವಿ ಹೇಳಿದ ತತ್ವವನ್ನ ದೇವತೆಗಳಿಗೆ ಉಪದೇಶ ಮಾಡ್ತಾರೆ. ಯುದ್ಧದಲ್ಲಿ ಗೆದ್ದಿದ್ದು ನಾವಲ್ಲಪ್ಪ, ನಮ್ಮ ಅಂತರ್ಯಾಮಿಯಾದ ಶ್ರೀಹರಿ. ಮಹಾಮತಿಗಳು, ಮಹಾಜ್ಞಾನಿಗಳಾದ ಇಂದ್ರದೇವರಿಂದ ಉಪದೇಶವನ್ನ ಪಡೆದ ದೇವತೆಗಳು ತಮ್ಮ ಅಹಂಕಾರ ಅಸುರಾವೇಶವನ್ನ ಬಿಟ್ರು.
ಈ ಸಂದರ್ಭದಲ್ಲೇ ಬ್ರಹ್ಮದೇವರಿದ್ದಾರೆ, ವಾಯುದೇವರಿದ್ದಾರೆ. ಅಸುರ ವೇಷ ಆಯ್ತಾ ಅವ್ರಿಗೆ? ರುದ್ರಾದಿ ದೇವತೆಗಳ ಮನಸ್ಸಿನ ಒಳಗೆ ಅಸುರರು ಪ್ರವೇಶ ಮಾಡಿದ ಹಾಗೆ ಬ್ರಹ್ಮದೇವರ ವಾಯುದೇವರ ಒಳಗೆ ಪ್ರವೇಶ ಮಾಡ್ಲಿಕ್ಕಾಯ್ತಾ? ಶ್ರೀಹರಿಯ ಹತ್ತಿರದಲ್ಲೇ, ಹರಿ ಸಮೀಪಗೌ, ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರರು, ಭಗವಂತನ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾದಂತಹ ಬ್ರಹ್ಮವಾಯುಗಳಲ್ಲಿ ಅಸುರಾವೇಶ ಅನ್ನೋದು ಆಗತ್ತಾ? ಅಸುರಾವೇಶ ದೂರರು ಬ್ರಹ್ಮವಾಯುಗಳು. ಅಸುರರಿಂದ ಯಾವ ತೊಂದರೆಯೂ ಬ್ರಹ್ಮವಾಯುಗಳಿಗಿಲ್ಲ. ಅಲ್ಲ ರೀ, ಇಲ್ಲಿ ಇಂದ್ರದೇವರಿಂದ ಬಂತಲ್ಲ, ರುದ್ರದೇವರಿಗೆ ಅಸುರಾವೇಶ ಇದೆ ಅಂತ ಇಲ್ಲೆಲ್ಲಿ ಬಂದಿದೆ? ಅದಕ್ಕೆ ಹೇಳ್ತಾರೆ, ರುದ್ರದೇವರಿಗೆ ಒಟ್ಟು 2 ರೂಪ ಇದೆ, ಬಹಿರ್ರೂಪ, ಅಂತರ್ರೂಪ ಅಂತ. ಹೊರಗಡೆಯ ರೂಪದಿಂದ ದೈತ್ಯರನ್ನ ಗೆಲ್ಲುವ ಸಾಮರ್ಥ್ಯ ರುದ್ರದೇವರಿಗಿದ್ರೂ ಕೂಡ ಮನೋಭಿಮಾನಿ ರೂಪದಿಂದ ಅವರಿಗೆ ದೈತ್ಯರನ್ನ ಗೆಲ್ಲಿಕ್ಕಾಗಲಿಲ್ಲ. ಬಹಿಸ್ಥ ರೂಪದಿಂದ, ಹೊರಗಡೆ ಇರುವ ರೂಪದಿಂದ ಪಿನಾಕ, ಆಜಗವ ಅನ್ನುವ ಧನುಸ್ಸನ್ನ ತಗೊಂಡು ದೈತ್ಯರನ್ನ ಸಂಹಾರ ಮಾಡುವ ಸಾಮರ್ಥ್ಯ ನಮ್ಮ ರುದ್ರದೇವರಿಗಿದ್ರೂ ಕೂಡ ಮನೋಭಿಮಾನಿಗಳಾದ ರೂಪದಿಂದ ದೈತ್ಯರನ್ನ ಗೆಲ್ಲುವ ಸಾಮರ್ಥ್ಯ ಅವರಿಗಿಲ್ಲ. ಆದ್ದರಿಂದಲೇ ಮನಸ್ಸಿನ ಒಳಗೆ ಪ್ರವೇಶ ಮಾಡಿ ದೇವತೆಗಳ ಬುದ್ಧಿಯನ್ನ ಹಾಳು ಮಾಡಿಬಿಟ್ರು. ದೇವತೆಗಳ ಮನಸ್ಸನ್ನ ಪ್ರವೇಶ ದೈತ್ಯರು ಮಾಡುವಾಗ ಅವರನ್ನ ತಡೆಯುವ ಸಾಮರ್ಥ್ಯ, ದೇವತೆಗಳ ಬುದ್ಧಿಯನ್ನ ಹಾಳು ಮಾಡುವ, ದೈತ್ಯರನ್ನ ಸೋಲಿಸುವ ಸಾಮರ್ಥ್ಯ ಶಿವನಿಗೆಲ್ಲೋಗಿತ್ತವಾಗ? ಮನೋಭಿಮಾನಿಗಳಾದ ಮಹಾರುದ್ರ ದೇವರನ್ನ ಸೋಲಿಸಿ ದೈತ್ಯರು ದೇವತೆಗಳ ಬುದ್ಧಿಯನ್ನ, ಮನಸ್ಸನ್ನ ಹಾಳು ಮಾಡಿಬಿಟ್ರು. ನೋಡಿ, ದೇವರ ಸರ್ವೇಶ್ವರನಾದ ನಮ್ಮ ನಾರಾಯಣನ ಬಲ ನೋಡಿ. ಒಂದು ತೃಣದಿಂದಲೇ, ಒಂದು ಒಣಗಿದ ಹುಲ್ಲು ಕಡ್ಡಿಯಿಂದಲೇ ಎಲ್ಲ ದೇವತೆಗಳನ್ನ ತೃಣಪ್ರಾಯರನ್ನಾಗಿ ಮಾಡಿಬಿಟ್ಟ. ನಾವು ಗೆದ್ದಿದ್ದು, ನಮ್ಮದ್ದೇ ಮಹಿಮಾ ಇದು ಅಂತ ಅಹಂಕಾರದಿಂದ ಏನು ಬರ್ತಾ ಇದ್ರು ಅವರ ಮನೋರಥವನ್ನೆಲ್ಲ ಚಿಂದಿ ಭಿಂದಿ ಮಾಡಿಬಿಟ್ಟ, ಒಡೆದು ಮುರಿದು ಹಾಕಿಬಿಟ್ಟ ನಾರಾಯಣ. ಕೊನೆಗೆ ದೇವೋತ್ತಮರಾದ ಆ ಇಂದ್ರಾದಿಗಳಿಗೆ ಉಮಾದೇವಿಯ ಮೂಲಕ ತತ್ವಜ್ಞಾನವನ್ನ ಕೊಡಿಸ್ತ, ಮತ್ತೆ ಪ್ರಬೋಧ್ಯ ತಿರೋಹಿತವಾದ ಅಪರೋಕ್ಷ ಜ್ಞಾನವನ್ನ ಮತ್ತೆ ಅಭಿವ್ಯಕ್ತಗೊಳಿಸಿದ. ಪಾರ್ವತಿ ಉಪದೇಶ ಮಾಡ್ತಾಳೆ. ಪಾರ್ವತೀ ದೇವಿಯ ಮೂಲಕ ಭಗವಂತ ದೈತ್ಯರ ಅಹಂಕಾರವನ್ನ ಖಂಡನೆ ಮಾಡಿದ ಅಂತ ಹೇಳಿ ಅತ್ಯಂತ ಮಂಗಳಕರವಾದಂತಹ ತಲವಕಾರ ಉಪನಿಷತ್ತು ಅತ್ಯಂತ ಸ್ಪಷ್ಟವಾಗಿ ಈ ತತ್ವವನ್ನ ನಿರೂಪಣೆ ಮಾಡ್ತಾ ಇದೆ. ಇದರಿಂದ ಏನ್ ಗೊತ್ತಾಗತ್ತೆ? ರುದ್ರಾದಿ ಯಾವ ದೇವತೆಗಳಲ್ಲಿ ಮುಖ್ಯಪ್ರಾಣ ದೇವರಿಗೆ ಸಮಾನರಾದವರು ಯಾರೂ ಇಲ್ಲ. ಮುಖ್ಯಪ್ರಾಣ ದೇವರಿಗೆ ಸಮಾನರಾದವರಿಲ್ಲ ಅಂದಮೇಲೆ ಅಂಥ ಮುಖ್ಯಪ್ರಾಣ ದೇವರಿಗೆ ತತ್ಸ್ವಾಮಿನೋ ಹರೇ, ಮುಖ್ಯಪ್ರಾಣ ದೇವರ ಸ್ವಾಮಿಯಾದ ಭಗವಂತನಿಗೆ ಯಾವ ರುದ್ರಾದಿ ದೇವತೆಗಳು ಸಮರಿದ್ದಾರ್ರಿ? ಎಂಥ ತತ್ವ ನೋಡಿ. ದೇವರ ಪೂರ್ಣ ಅನುಗ್ರಹದಿಂದ ಕೃಷ್ಣಸ್ಯ ಹೊರಗಡೆಯ ಯುದ್ಧದಲ್ಲಿ, ಯುದ್ಧ ಭೂಮಿಯಲ್ಲಿ ನಡೆದ ದೇವಾಸುರ ಸಂಗ್ರಾಮದಲ್ಲಿ ಕೃಷ್ಣ ಅಂತರ್ಯಾಮಿಯಾದ ಭಗವಂತನ ಅನುಗ್ರಹದಿಂದ ದೇವತೆಗಳು ಗೆದ್ರೂ ಕೂಡ ಅಂತಸ್ತು ಅಂತಃಕರಣದಲ್ಲಿ ಒಳಗಡೆ ಅಸುರಾವೇಶ ಬರದೇ ಇರುವಂತೆ ದೈತ್ಯರನ್ನ ಸೋಲಿಸಲಿಕ್ಕಾಗಲಿಲ್ಲ. ವಾಯುದೇವರನ್ನ ಬಿಟ್ರೆ, ಮುಖ್ಯ ಪ್ರಾಣದೇವರನ್ನ ಬಿಟ್ಟರೆ ಕಲ್ಯಾದಿ ದೈತ್ಯರನ್ನ ಗೆಲ್ಲುವ ಸಾಮರ್ಥ್ಯ ಯಾವ ದೇವತೆಗಳಿಗೂ ಇಲ್ಲ. ವಾಯುದೇವರ ಭಗವಂತನ ಅನುಗ್ರಹ ಇಲ್ಲ ಅಂದ್ರೆ ಇಂದ್ರಾದಿ ರುದ್ರಾದಿ ಯಾವ ದೇವತೆಗಳಿಗೂ ದೈತ್ಯರನ್ನ ಸೋಲಿಸುವ ಸಾಮರ್ಥ್ಯ ಇಲ್ಲ ಇಲ್ಲ ಇಲ್ಲ. ಅವರೆಲ್ಲ ಅಸುರರಿಗೆ ಸೋತು ಶರಣಾಗಿ
ಅಸುರಾವೇಶ ಯುಕ್ತರಾಗಿ ಭಗವಂತನನ್ನೇ ಪ್ರಶ್ನೆ ಮಾಡುವ, ಭಗವಂತನನ್ನೇ ಪರೀಕ್ಷೆ ಮಾಡುವ, ಭಗವಂತನಿಗೆ ವಿರೋಧ ಮಾಡುವ ಮಟ್ಟಕ್ಕೆ ಹೋಗ್ತಾರೆ. ಭಗವಂತನಿಗೆ ಅತ್ಯಂತ ಸಮೀಪ ಹತ್ತಿರದವರಾದ ವಾಯುದೇವರು, ಬ್ರಹ್ಮದೇವರು ಅಸುರಾವೇಶ ದೂರರಾಗಿ ಭಕ್ತರಿಗೆ ಬಂದ ಅಸುರಾವೇಶವನ್ನೂ ದೂರ ಮಾಡ್ತಾರೆ ಅನ್ನೋ ತತ್ವ. ಆದ್ದರಿಂದ ಮುಖ್ಯ ಪ್ರಾಣ ದೇವರಿಗೆ ಸಮಾನರಾಗಿ ಇವರು ಎಲ್ಲಿಲ್ತಾರೆ ಎಂಬುದಾಗಿ ತಲವಕಾರೋಪನಿಷತ್ತಿನ ಈ ಪರಮಸುಂದರವಾದ ಆಖ್ಯಾಯಿಕ ನಮಗೆ ವಾಯುಜೀವೋತ್ತಮತ್ವವನ್ನ ಸಮರ್ಥನೆ ಮಾಡಿಕೊಡ್ತಾ ಇದೆ. ಅಲ್ಲಿಂದ ಇನ್ನು ಮುಂದೆ ಛಾಂದೋಗ್ಯ, ಅದಾದ್ಮೇಲೆ ಐತರೇಯ, ಬೃಹದಾರಣ್ಯಕ, ಎಲ್ಲ ಉಪನಿಷತ್ತುಗಳಲ್ಲಿ ಬಂದಂತಹ ವಾಯುಜೀವೋತ್ತಮತ್ವವನ್ನ ಸಮರ್ಥನೆ ಮಾಡ್ತಾರೆ ವಾದಿರಾಜ ಸ್ವಾಮಿಗಳು. ನೀವೆಲ್ಲ ಪ್ರವಚನದಲ್ಲಿ ಪಾಠದಲ್ಲಿ ಕೇಳಿರುವಂತಹ ಕಥೆನೆ, ಆದ್ರಿಂದ ಅದೇನು ಅಂತಹ ವಿಸ್ತೃತವಾದ ಪ್ರಮೇಯ ಏನಿಲ್ಲ, ಗೊತ್ತಿರುವಂತಹ ಕಥೆನೆ. ಆದ್ದರಿಂದ ಅದನ್ನ ಮತ್ತೊಮ್ಮೆ ಮನನ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಎನ್ನುವ ದೃಷ್ಟಿಯಲ್ಲಿ ಇದೆಲ್ಲವನ್ನ ಅನುಸಂಧಾನ ಮಾಡೋಣ ಅಂತ ತಿಳಿಸಿಕೊಡ್ತಾ, ತಲವಕಾರೋಪನಿಷತ್ತಿನಲ್ಲಿ ಬಂದಂತಹ ವಾಯುಜೀವೋತ್ತಮತ್ವ ಸಮರ್ಥನೆಯಿಂದ ಸುಪ್ರೀತರಾದ ವಾಯುವಂತರ್ಯಾಮಿ ನಾರಾಯಣ ನಮಗೂ ಅಸುರಾವೇಶ ಬರದೇ ಇರುವಂತೆ ಮಾಡಿ, ಅಸುರಾವೇಶ ಬಂದ್ರೆ ಅದನ್ನ ಪರಿಹಾರ ಮಾಡಿ ಸಿದ್ಧಾಂತದ ಜ್ಞಾನವನ್ನ, ತನ್ನ ಭಕ್ತಿಯನ್ನ ವಿಶೇಷ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಚಿಂತನೆ ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ಇನ್ನು ಮುಂದಿನ ಭಾಗ ನೋಡೋಣ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.